ಫಸ್ಟ್ ಆಫ್ ಆಲ್ ಅಗೇನ್ ರಕ್ಷಿತ್ ಸರ್ಗೆ ಬಿಗ್ ಥ್ಯಾಂಕ್ಸ್. ಅಂದರೆ ಫಸ್ಟ್ ಆಫ್ ಆಲ್ ಪರಮ ಸ್ಟುಡಿಯೋಸ್ ಅನ್ನೋ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿ ಅಲ್ಲಿ ರೈಟರ್ಸ್ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರದ್ದು ಸಿನಿಮಾ ಮೇಲಿನ ಪ್ರೀತಿ ನಮಗೆ ಇಟ್ಸ್ ವೆರಿ ಆಸ್ಪಿರೇಷನಲ್ ಆ್ಯಂಡ್ ತುಂಬ ಇನ್ಸ್ಪಿರೇಷನಲ್ ಆಲ್ಸೋ. ಸೊ ಆ ಒಂದು ವೇದಿಕೆಯಲ್ಲಿ ಅಂದರೆ ಐ ಹ್ಯಾವ್ ಮೈ ಫಿಲೋ ಡೈರೆಕ್ಟರ್ಸ್ ಆ್ಯಂಡ್ ರೈಟರ್ಸ್ ಆಲ್ಸೋ, ಲೈಕ್ ಅಭಿ ಸರ್ ಇದ್ದಾರೆ, ಕಿರಣ್ ರಾಜ್ ಅವರು ಇದ್ದಾರೆ, ಸಚಿನ್, ರಾಹುಲ್, ಪೂಜಾ, ನಾಗಾರ್ಜುನ್, ಅಭಿಲಾಷ್, ಮತ್ತು ಪರಮ ಎಂಟೈರ್ ಟೀಮ್ ಏನಿದೆ, ಸಿಂಧೂರ ಆಗಲಿ, ಶ್ರಮನ್ ಆಗಲಿ, ಶ್ರೀನಿವಾಸರ್ ಆಗಲಿ. ಸೊ ಆನ್ ಎವ್ರಿ ಡೇ ಬೇಸಿಸ್ ಅಂದರೆ ಈಚ್ ಆಫ್ ಅಸ್ ಇಸ್ ಡಿಫ್ರೆಂಟ್ ಆಸ್ ಅ ಫಿಲ್ಮ್ ಮೇಕರ್. ನಮ್ಗೊಂದು ಫಿಲ್ಮ್ ಮೇಲೆ ಸೆನ್ಸಿಬಿಲಿಟಿ ಡಿಫ್ರೆಂಟ್ ಇದೆ, ಬಟ್ ಅಲ್ಲಿ ಇಟ್ಸ್ ಅ ಮೆಲ್ಟಿಂಗ್ ಪಾಯಿಂಟ್ ಆಫ್ ಪೀಪಲ್ ವಿತ್ ಡಿಫ್ರೆಂಟ್ ಸಿನಿಮಾ ಸೆನ್ಸಿಬಿಲಿಟೀಸ್. ಅದರಿಂದ ಈ ಒಂದು ಇಷ್ಟು ವರ್ಷದ ಜರ್ನಿ ನನಗೆ ಆಸ್ ಅ ರೈಟರ್, ಆಸ್ ಅ ಫಿಲ್ಮ್ ಮೇಕರ್ ಆ್ಯಂಡ್ ಆಸ್ ಅ ಹ್ಯೂಮನ್ ಬೀಯಿಂಗ್ ತುಂಬ ಕಲಿಲಿಕ್ಕೆ ಸಿಕ್ತು. ಸೊ ಅದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಅದೇ ಅಂದರೆ ವಾಟ್ ಎವರ್ ಟ್ರಸ್ಟ್ ಯು ಹ್ಯಾವ್ bestowed on the team, always told that we'll try from all our heart we'll try to so and ನಾನು ಈ ಸಿನಿಮಾ ಏನು ಯಾವ ಥರ ಇರಬೇಕು ಆ ಕಲ್ಪನೆ ಏನಿತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದಂಥ DOP, ಮ್ಯೂಸಿಕ್ ಡೈರೆಕ್ಟರ್, ಎಡಿಟರ್, ಪ್ರೊಡಕ್ಷನ್ ಡಿಸೈನರ್, ಎಸ್ಪೆಷಲಿ VFX ಟೀಮ್, ಪಿನಾಕ ಟೀಮ್. ಆ್ಯಂಡ್ ಪಿನಾಕ ಟೀಮ್ ಇಲ್ಲದೆ ಈ ಫಿಲಮ್ ನಾನು ಅಂದ್ಕೊಂಡಿದ್ದು ಮಾಡ್ಲಿಕ್ಕೆ ಆಗ್ತಿಲ್ಲ. ನೀವು ಬರೀ ಫ್ಯಾಂಟಸಿ ಆಸ್ಪೆಕ್ಟ್ ನೋಡ್ತಿದ್ದೀರಾ, ಬಟ್ ಫಿಲಮ್ ನೋಡಿದ್ರೆ ಇನ್ನೂ ಸುಮಾರು ಅಷ್ಟು ವಿಷಯಗಳಿದೆ, ಅದು ಪಿನಾಕ ಟೀಮ್ ಇಲ್ಲದೆ ಮಾಡ್ಲಿಕ್ಕೆ ಆಗ್ತಿರಲ್ಲ. ಆ್ಯಂಡ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಅವರು ಪಾಪ ಎವ್ರಿ ಡೇ 9 o'clock 10 o'clock ನಿನ್ನೆ ಮೊನ್ನೆ ಎಲ್ಲ 12-1 ಗಂಟೆ ತನಕ ನಮ್ಮ ತೇಜಸ್, ಕನ್ಫರ್ಮ್ ಇಸ್ ತೇಜಸ್, ಇವರೆಲ್ಲ ರಾಹುಲ್, ಅಭಿ, ಪ್ರಶಾಂತ್, ಶಿವ್, ಇನ್ನೆಲ್ಲ ಹೆಸರುಗಳಿದೆ, ಸುರೇಶ್ ಸರ್. ಸೊ ಇವ್ರಿಗೆ ದೊಡ್ಡ ಥ್ಯಾಂಕ್ಸ್ ಪಿನಾಕ ಟೀಮ್ಗೆ. ನಾನು ಆಗಲೇ ಹೇಳಿದಂಗೆ ಫಿಲಮ್ದು ಏನು ಎಸೆನ್ಸ್ ಇದೆ ಅದು ಟೈಟಲಿಂದ ಹಿಡಿದು ಎವ್ರಿ ಆಸ್ಪೆಕ್ಟ್ ಆಫ್ ದ ಫಿಲಮ್ ರಿಫ್ಲೆಕ್ಟ್ ಆಗಬೇಕಾಗಿತ್ತು. ಸೊ ಪೋಸ್ಟರ್ ವಾಸ್ ಆಲ್ಸೋ ಒನ್ ಆಫ್ ದ್ಯಾಟ್. ಸೊ ನನಗೆ ಪೋಸ್ಟರ್ ಹಿಂಗೆ ಇರಬೇಕು, ಕಲರ್ಸ್ ಹಿಂಗೆ ಕಾಣಬೇಕು, ಕಂಪೋಸಿಷನ್ ಹಿಂಗೆ ಇರಬೇಕು, ಇಟ್ ಹ್ಯಾಸ್ ಟು ರಿಫ್ಲೆಕ್ಟ್ ವಾಟ್ ದ ಫಿಲಮ್ ಈಸ್ ಅನ್ನೋದು ಐ ವಾಸ್ ವೆರಿ ಸ್ಪೆಸಿಫಿಕ್. ಸೊ ನಮ್ಮ ಡಿಸೈನರ್ ಮನೋಜ್ ಏನಿದ್ದಾರೆ, ಇನ್ ಹೌಸ್ ಡಿಸೈನರ್, ಅವ್ರಿಗೆ ಕಾಟ ಕೊಟ್ಟು ಮಾಡಿಸಿದಂಥ ಪೋಸ್ಟರ್ಗಳೆಲ್ಲ ಇದು. ತುಂಬ ಥ್ಯಾಂಕ್ಸ್ ಮನೋಜ್. ಆ್ಯಂಡ್ ಪಾಸ್ಟ್ 3 daysಲ್ಲಿ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ ಡಿಸೈನರ್, ನನಗೆ ಅವ್ರ ಹೆಸರು ಗೊತ್ತಿಲ್ಲ. ಆ್ಯಂಡ್ ರಾಕೇಶ್ ಒಂದು ಕ್ರಿಯೇಟಿವ್ಸಲ್ಲಿ ವರ್ಕ್ ಮಾಡಿದ್ದು. ನಮ್ಮದು ಕಲರಿಸ್ಟ್ ಪ್ರತೀಕ್ ಮಹೇಶ್, 21 year old, ಜೀನಿಯಸ್, 21 year old kid and he's genius. ಆ್ಯಂಡ್ ಅಂದರೆ ಫಿಲಮ್ ಈ ರೀತಿ ಕಾಣಲಿಕ್ಕೆ ಶ್ರೀವಾಸ್ತವ ಎಷ್ಟು ಶ್ರಮ ಇದೆ ಅಷ್ಟೇ ಇದು ನಮ್ಮ ಕಲರಿಸ್ಟ್ದು ಎಫರ್ಟು ಇದೆ. ಆ್ಯಂಡ್ ಈ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಬಂದಾಗ ಗಗನ್, ಅಂದರೆ ಐ ಕುಡಂಟ್ ಥಿಂಕ್ ಎನಿವನ್ ಅಪಾರ್ಟ್ ಫ್ರಮ್ ಗಗನ್ ಫಾರ್ ದ ಮ್ಯೂಸಿಕ್. ಬಿಕಾಸ್ ನಾನು ಯಾವತ್ತೂ ಹೇಳ್ತೀನಿ, ಮ್ಯೂಸಿಕ್ ಒಂದು ಮೆಲಂಕಲಿಕ್ ಸ್ಪೇಸಿಂದ ಸ್ಟೆಮ್ ಔಟ್ ಆದಾಗ, ಅಂದರೆ ಹ್ಯಾಪಿ ಆಗಲಿ, ದುಃಖ ಆಗಲಿ, ಫನ್ ಆಗಲಿ, ಏನೇ ಒಂದು ಎನಿ ಫಾರ್ಮ್ ಆಫ್ ಮ್ಯೂಸಿಕ್ ಒಂದು ಮೆಲಂಕಲಿಕ್ ಸ್ಪೇಸಿಂದ ಸ್ಟೆಮ್ ಔಟ್ ಆದಾಗ ಇಟ್ ಹ್ಯಾಸ್ ಅ ವೆರಿ ಒಂದು ಡಿವೈನ್ ಎಸೆನ್ಸ್ ಇರುತ್ತೆ. ಆ್ಯಂಡ್ ಗಗನ್ ಎವ್ರಿ ಮೆಲಡಿ ಕಮ್ಸ್ ಫ್ರಮ್ ಅ ವೆರಿ ಮೆಲಂಕಲಿಕ್ ಸ್ಪೇಸ್. ಸೊ ನನಗೆ ಈ ಫಿಲಮ್ಗೆ ಹಿ ವಾಸ್ ದ ಪರ್ಫೆಕ್ಟ್ ಇದೊಂದು ಗೊತ್ತು. ಆ್ಯಂಡ್ ಹಿಸ್ ಮ್ಯೂಸಿಕ್ ಟೀಮ್, again 21 year old associate music producer Yashwant, so brilliant kid. Aniket, mixing engineer, Atmik, Ajish, Ajish. So and of course Radha sir final film mix ಮಾಡ್ತಾರೆ, SFX team, because sound plays a very important role in the film to make it very immersive. ಅವ್ರಿಗೂ ಬಿಗ್ ಥ್ಯಾಂಕ್ಸ್. ಪಕ್ಕದಲ್ಲಿ ಕೂತಿರೋ ಶ್ರೀನಿವಾಸ್ ಸರ್ಗೂ ದೊಡ್ಡ ಥ್ಯಾಂಕ್ಸ್. ಇನ್ಯಾರನ್ನ ಬಿಟ್ಟಿದ್ದೀನಿ, ನಮ್ಮದು ರಾಹುಲ್ ಮತ್ತು ಬಾಬಣ್ಣ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ನಮ್ಮದು ಊಟ ತಿಂಡಿ ಎಲ್ಲ ನೋಡ್ಕೊಳ್ಳೋ ಬಾಬಣ್ಣ. ಮತ್ತು ಸೊ ನಾನು ಅದೇ ಹೇಳ್ತಿದ್ದೆ, ಈ ಫಿಲಮ್ ಏನಿದೆ ಇದು ಬರೀ ನಮ್ಮದು ಒಂದೇ ಫಿಲಮ್ ಇದೆ, ಎಲ್ಲರೂ ಫಿಲಮ್ ಪರಮೋದು ಎಲ್ರದ್ದು ಫಿಲಮ್ ಅಂತ. ಸೊ ಇಫ್ ಐ ಆಮ್ ಪುಟಿಂಗ್ ಔಟ್ ಎವ್ರಿಥಿಂಗ್ ಸಮಥಿಂಗ್ ಔಟ್ ಫ್ರಮ್ ಪರಮೋ ಸ್ಟುಡಿಯೋಸ್ ಫ್ರಮ್ ದಿಸ್ ಫಿಲಮ್, everyone should be convinced about it ಅಂತ. ಸೊ ಇದು ಎಲ್ಲರ ಸಿನಿಮಾ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.